ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಅನಂತಕುಮಾರ್ ಹೆಗಡೆ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ, ಖಡಕ್ ಆಗಿ ಪ್ರಶ್ನೆ ಮಾಡಿದ್ದಾರೆ. ಇಷ್ಟು ಹೇಸಿಗೆ ದರಿದ್ರ ಸರ್ಕಾರ ನಾನು ಎಲ್ಲೂ ನೋಡಿಲ್ಲ ಅನ್ನೋದನ್ನ ಹೇಳಿದ್ದಾರೆ. ಖಲಿಸ್ತಾನಿಗಳ ಬಗ್ಗೆ ಉಗ್ರವಾಗಿ ಖಂಡನೆ ಮಾಡಿದ ಹಾಗೇನೆ ಸಿದ್ದರಾಮಯ್ಯ ವಿರುದ್ಧ ಕೂಡ ಉಗ್ರವಾಗಿ ಖಂಡನೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಟ್ಯಾಕ್ಸ್ ಹಣ ಕೊಟ್ಟಿಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ. ಆದ್ರೆ ತಮಿಳುನಾಡು, ಆಂಧ್ರ, ಕೇರಳಕ್ಕೆಲ್ಲ ಈ ಸಮಸ್ಯೆ ಇಲ್ವಲ್ಲ, ಇವರಿಗೆ ಯಾಕೆ ಸುಮ್ಮನೆ ವೇದನೆ ಅನ್ನೋದು ಅನಂತಕುಮಾರ್ ಹೆಗಡೆ ಅವರ ಧ್ವನಿ. ಏನ್ ಹೇಳಿದ್ರು ನೋಡೋಣ ಬನ್ನಿ. ಇವತ್ತು ಸಾವಿರಾರು ಕೋಟಿ ರೂಪಾಯಿ ಕೊಟ್ಟಿದೀವಲ್ಲ, ಅದು ಕೊಟ್ಟಿರೋ ದುಡ್ಡಿಗೆ ಲೆಕ್ಕ ಕೊಡ್ರಿ ಫಸ್ಟ್, ಅಂದ್ರೆ ಮುಂದಿನ ಕೊಡ್ತೀವಿ. ಲೆಕ್ಕ ಕೊಡೋದಿಲ್ಲ. ನೀವು ಯಾರು? ನಮ್ಮ ತೆರಿಗೆ ನಮ್ಮ ಹಕ್ಕು. ದೇವ್ರ ಗುಡಿಯಾಗಿರೋ ಕುತ್ಕೊಂಡು ಹೇಳ್ತಾ ಇದ್ವಿ, ಈ ದೇಶದಲ್ಲಿ ತೆರಿಗೆ ಕೊಡ್ತಕ್ಕಂಥ 99.9 ಜನ ಹಿಂದೂಗಳು. ನಮ್ ದುಡ್ಡು ತಗೊಂಡು ಹೋಗಿ ಅಲ್ಲಿ ಮಸೀದಿಗೆ ಹಾಕೊಟ್ರಿ, ಅಲ್ಲಿ ಚರ್ಚಿಗೆ ಹಾಕೊಟ್ರಿ. ನಾವು ಕೇಳ್ಬೇಕು ಬೇಡ? ನಾಳೆ ನಮ್ಮವ್ರು ಕೊಟ್ಟಿರೋ ತೆರಿಗೆ ನಮಗ್ ಕೊಡ್ಲಿ. ನಮ್ಮ ಹಳ್ಳಿಯಲ್ಲಿ ಇನ್ನೂ ಕೂಡ ಎಷ್ಟೋ ದೇವಸ್ಥಾನಗಳು ಹಾಳು ಬಿದ್ದಿದ್ದಾವೆ, ಅದಕ್ಕೆ ಕೊಡ್ಲಿಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ರಾಜ್ಯ ಸರ್ಕಾರದ ಹತ್ರ ದುಡ್ಡಿಲ್ಲ. ಇವತ್ತು ಮಸೀದಿಗೆ ದುಡ್ಡು ಕೊಡ್ತಾರೋ, ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೆ ಇವತ್ತು ದುಡ್ಡು ಕೊಡ್ತಾರೋ. ನಮ್ ದೇವರು ಏನು ಅಪರಾಧ ಮಾಡಿದಾನೆ? ನಾವು ಹಿಂದೂಗಳು ಕೊಟ್ಟಿರ್ತಕ್ಕಂಥ ಟ್ಯಾಕ್ಸ್ ಇದು. ಬಿಸಿನೆಸ್ ಮ್ಯಾನ್ಗಳು ನಮ್ಮವರೇ, ಇಂಡಸ್ಟ್ರಿ ನಮ್ಮವ್ರದೇ ಇದೆ, ಕೃಷಿಕರು ನಮ್ಮವರೇ ಜಾಸ್ತಿ ಇದ್ದಾರೆ. ನಾವು ಕೊಟ್ಟಿರೋ ತೀರ್ವೆ, ನಾವು ಕೊಟ್ಟಿರೋ ಟ್ಯಾಕ್ಸ್, ಇದ್ರ ಮೇಲೆ ಸರ್ಕಾರ ನಡೀತಾ ಇದೆ. ಹಾಗಿದ್ರೆ ನಾಳೆ ನಾವು ಹಿಂದೂಗಳ ತೆರಿಗೆ, ಹಿಂದೂಗಳ ಹಕ್ಕು ಅಂತ ಕುತ್ಕೊಂಡ್ರೆ ಪರಿಸ್ಥಿತಿ ಏನಾಗುತ್ತೆ ಇವರಿಗೆ? ಹೌದಲ್ಲ? ಇದು ನಾವು ಸಣ್ಣ ಬುದ್ಧಿ ಮಾಡಂಗಿಲ್ಲ. ನಮ್ ಜೊತೆ ಯಾರಾದ್ರೂ ಬಂದ್ರೆ ಅವ್ರು ಮೊದಲು ಊಟ ಮಾಡ್ಲಿ ಅಂತೀವಿ ನಾವು. ಇದು ನಮ್ಮ ಸ್ವಭಾವ.